ಪಾರ್ನ್ ಅಡಿಕ್ಷನ್ನು ಅಥವಾ ಬ್ಲೂ ಫಿಲಮ್ಸ್ ಇದು ಒಂದು ರೀತಿಯಲ್ಲಿ ಒಂದು ಫ್ಯಾಂಟಸಿ ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ. ಈಗ ಸೆಕ್ಷುವಲ್ ಆ್ಯಕ್ಟಿವಿಟಿ ಮತ್ತು ಪಾರ್ನ್ ವಿಡಿಯೋಗೆ ಬಂದರೆ ಎರಡರಲ್ಲೂ ಸಹ ಸೇಮ್ ಬ್ರೈನ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಡೋಪಮಿನ್ ರಿಲೀಸ್ ಆಗುತ್ತೆ, ಒಂದು ಪ್ಲೆಸರ್ ಆಗುತ್ತೆ, ಒಂಥರ ಮೈಂಡ್ ಖುಷಿ ಅಂತ ಆಗುತ್ತೆ. ನಾರೆಪಿನೆಪ್ರಿನ್ ರಿಲೀಸ್ ಆಗುತ್ತೆ. ಸೊ ಇದರಿಂದ ಒಂದು ಮೈಂಡ್ ಅಲರ್ಟ್ ಆಗುತ್ತೆ, ಫೋಕಸ್ ಆಗುತ್ತೆ. ಆಕ್ಸಿಟೋಸಿನ್, ವಾಸೋಪ್ರೆಸಿನ್, ಇದರಿಂದ ಏನಾಗುತ್ತೆ, ಮೆಮೊರಿನ್ ಸೆಲ್ಸ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಎಂಡಾರ್ಪಿನ್ಸ್ ರಿಲೀಸ್ ಆಗುತ್ತೆ, ಒಂಥರ ಮೈಂಡ್ ಖುಷಿ ಅಂತ ಆಗುತ್ತೆ, ಅಂದರೆ ಪ್ಲೆಸರ್ ಜಾಸ್ತಿ ಸಿಗುತ್ತೆ. ಎಸ್ಪೆಷಲಿ ಸೆರೋಟಿನಿನ್ ರಿಲೀಸ್ ಆಗುತ್ತೆ, ತುಂಬ ಕಾಮ್ ಆಗುತ್ತೆ, ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಪಾನ್ ವಿಡಿಯೋ ಮೋರ್ ದ್ಯಾನ್ 6 ಮಿನಿಟ್ಸ್ ನೋಡಿದರೆ ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಸೈಕಲಾಜಿಕಲಿ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ.